ಎಡ್ವಿನ್ ಲೂಯಿಸ್ ಕೋಲ್ ಅವರ ಮಾತಾಗಿತ್ತು, ಬೀಯಿಂಗ್ ಎ ಮೇಲ್ ಈಸ್ ಅ ಮ್ಯಾಟರ್ ಆಫ್ ಬರ್ತ್, ಬೀಯಿಂಗ್ ಎ ಮೆನ್ ಈಸ್ ಅ ಮ್ಯಾಟರ್ ಆಫ್ ಚಾಯ್ಸ್. ಗೆಳೆಯರೇ, ಕೆಲವು ದಶಕಗಳಿಂದ ಪುರುಷರು ತುಂಬಾ ವೀಕ್ ಆಗ್ತಾ ಇದ್ದಾರೆ. ತಮ್ಮ ಯೌವನಕ್ಕೆ ಹೋಲಿಕೆ ಮಾಡಿದ್ರೆ ಒಬ್ಬ ಮಗುವಿನ ಹಾಗೆ ಮತ್ತೆ ಒಬ್ಬ ಯುವಕನ ಹಾಗೆ ಆಡ್ತಾ ಇದ್ದಾರೆ. ಮತ್ತೆ ಅವರು ಹಾಗೆ ಇರಲು ಆಸೆನೂ ಪಡ್ತಾ ಇದ್ದಾರೆ. ಏಕೆಂದ್ರೆ ಅವರು ಈ ಕಂಫರ್ಟ್ ಝೋನ್ ನಿಂದ ಆಚೆ ಬಂದು ಜೀವನದ ಒಂದು ಹೊಸ ಅಧ್ಯಾಯ ಕಷ್ಟಗಳಿಂದ, ಮೆಚಾರಿಟಿ ಮತ್ತೆ ರೆಸ್ಪಾನ್ಸಿಬಿಲಿಟಿಗಳಿಂದ ತುಂಬಿದೆ, ಅದನ್ನ ಆಕ್ಸೆಪ್ಟ್ ಮಾಡಲೇಬಾರದು ಅಂತಾರೆ. ಇದರಿಂದ ಅವರು ಯಾವತ್ತೂ ಒಬ್ಬ ರಿಯಲ್ ಮೆನ್ ಆಗಿ ನಿರ್ಮಾಣ ಆಗೋದೇ ಇಲ್ಲ, ಅಥವಾ ಅವರು ತನ್ನನ್ನ ಒಬ್ಬ ಪುರುಷ ಅಂತ ತಿಳಿದುಕೊಳ್ತಾರೆ, ಆದ್ರೆ ಅವರು ಒಬ್ಬ ರಿಯಲ್ ಮತ್ತೆ ಟ್ರೂ ಮೆನ್ ಆಗಿರೋದೇ ಇಲ್ಲ. ಹಾಗಿದ್ರೆ ಈಗ ಪ್ರಶ್ನೆ ಇರೋದು, ಒಬ್ಬ ರಿಯಲ್ ಮೆನ್ ಹೇಗೆ ಇರ್ತಾನೆ, ಮತ್ತೆ ಅದು ಯಾವ ಹ್ಯಾಬಿಟ್ಸ್, ಟ್ರೀಟ್ಸ್, ರೂಲ್ಸ್ ಗಳಿವೆ, ಇದರಿಂದ ಒಬ್ಬ ರಿಯಲ್ ಮೆನ್ ನ ಬಿಹೇವಿಯರ್ ಅನ್ನ ಅರ್ಥ ಮಾಡಿಕೊಳ್ಳಬಹುದು. ಮತ್ತೆ ಈ ಹ್ಯಾಬಿಟ್ಸ್, ರೂಲ್ಸ್ ಗಳನ್ನ ಅರ್ಥ ಮಾಡಿಕೊಂಡು ಯಾವುದೇ ಒಬ್ಬ ಹುಡುಗ ಬಾಯ್ ನಿಂದ ಮೆನ್ ಆಗಬಹುದು. ನೋಡಿ, ನೀವು ಒಬ್ಬ ನಿಜವಾದ ಪುರುಷ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗಾಗಿಯೇ ಇರೋದು. ಏಕೆಂದ್ರೆ ನಾನು ನಿಮಗೆ ಇಂತಹ 10 ಪಾಯಿಂಟ್ಸ್ ಗಳನ್ನ ಹೇಳಲು ಹೊರಟಿದ್ದೇನೆ. ಅವು ನಿಮ್ಮನ್ನ ಒಬ್ಬ ನಿಜವಾದ ಪುರುಷನಾಗಿ ಮಾಡುತ್ತೆ. ಈ ಪಾಯಿಂಟ್ಸ್ಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರಲೇಬೇಕು. ಯಾರು ಈ ಸಮಾಜದಲ್ಲಿ ಒಂದು ಬೇರೆ ಅವರ ಕ್ರಿಯೇಟ್ ಮಾಡಬೇಕು ಅಂತಾರೆ. ಜೊತೆಗೆ ನೀವು ಈ ಪಾಯಿಂಟ್ಸ್ಗಳನ್ನ ಲೈಫ್ ಲಾಂಗ್ ಫಾಲೋ ಮಾಡಲೇಬೇಕು. ಹಾಗಿದ್ರೆ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ. ಪಾಯಿಂಟ್ ನಂಬರ್ 1, ಟೇಕ್ 100% ರೆಸ್ಪಾನ್ಸಿಬಿಲಿಟಿ ಆಫ್ ಯುವರ್ ಲೈಫ್ ಅಂಡ್ ಯುವರ್ ಸೆಲ್ಫ್. ನೋಡಿ, ಒಬ್ಬ ಬಾಯ್ ಮತ್ತೆ ಒಬ್ಬ ಮೆನ್ ನಲ್ಲಿ ಕೇವಲ ಇಷ್ಟೇ ವ್ಯತ್ಯಾಸ ಇರುತ್ತೆ. ಒಬ್ಬ ಹುಡುಗ ಬೇರೆಯವರ ಮೇಲೆ ಡಿಪೆಂಡ್ ಆಗಿರ್ತಾನೆ. ಉದಾಹರಣೆಗೆ ತನ್ನ ತಂದೆ ಮೇಲೆ, ತನ್ನ ಗೆಳೆಯರ ಮೇಲೆ, ಅಥವಾ ಈ ಸಮಾಜದ ಮೇಲೆ. ಅದೇ ಒಬ್ಬ ಮೆನ್ ತನ್ನ ಜೀವನಕ್ಕಾಗಿ ತಾನೇ ರೆಸ್ಪಾನ್ಸಿಬಲ್ ಅಂತ ತಿಳಿದುಕೊಂಡು ಇರ್ತಾನೆ. ನೋಡಿ, ರೆಸ್ಪಾನ್ಸಿಬಲ್ ವ್ಯಕ್ತಿ ಅಂದ್ರೆ ಇದರ ಅರ್ಥ ಇದಲ್ಲ ಎಲ್ಲರ ಜವಾಬ್ದಾರಿ ತಾನೇ ತಗೊಳ್ಳೋದು. ಬದಲಾಗಿ ರೆಸ್ಪಾನ್ಸಿಬಲ್ ವ್ಯಕ್ತಿ ಅಂದ್ರೆ ತನ್ನ ತಪ್ಪುಗಳನ್ನ ಆಕ್ಸೆಪ್ಟ್ ಮಾಡೋದು, ಅದಕ್ಕಾಗಿ ಕ್ಷಮೆ ಕೇಳೋದು, ತನ್ನ ಜೀವನದ ಸೋಲು ಗೆಲುವಿನ ರೆಸ್ಪಾನ್ಸಿಬಿಲಿಟಿಯನ್ನ ತಾನೇ ತಗೊಳ್ಳೋದು ಆಗಿದೆ. ಹಾಗೂ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ತನ್ನ ಜೀವನದ ಮತ್ತೆ ಫ್ಯೂಚರ್ ಡಿಸಿಷನ್ಸ್ ಗಳ 100% ರೆಸ್ಪಾನ್ಸಿಬಿಲಿಟಿ ತಾನೇ ತಗೊಳ್ಳೋದು. ಒಂದ್ ವೇಳೆ ನಿಮಗೆ ಯಾರಾದ್ರೂ ಒಂದು ಜವಾಬ್ದಾರಿ ನೀಡಿದ್ರೆ ಅದನ್ನ ಟೀಕೆ ಮಾಡೋದು ಅಥವಾ ಅದನ್ನ ಬೇರೆಯವರ ಮೇಲೆ ಹಾಕುವ ಬದಲು ತಮ್ಮ ದಮ್ ಮೇಲೆ ಅದನ್ನ ಪೂರ್ಣಗೊಳಿಸಿ ತಮ್ಮ ತಂದೆ ತಾಯಿ, ಫ್ಯಾಮಿಲಿ, ಫ್ರೆಂಡ್ಸ್, ಈ ಸರ್ಕಾರ ಮತ್ತೆ ಈ ಸಮಾಜದ ಮೇಲೆ ಡಿಪೆಂಡ್ ಆಗೋ ಬದಲು ತಮ್ಮ ಸಲುವಾಗಿ ತಾವೇ ಒಂದು ಹೊಸ ದಾರಿ ನಿರ್ಮಾಣ ಮಾಡಿಕೊಳ್ಳಿ. ಅದಕ್ಕೆ ಜಾರ್ಜ್ R.R. ಮಾರ್ಟಿನ್ ಕೂಡ ಹೇಳ್ತಾರೆ, ಕಿಲ್ ದ ಬಾಯ್ and let the men be born. Point number 2, you have to be strong no matter what. ಈಗ ನೀವು as a man mentally, emotionally, physically strong ಆಗಿರಲೇಬೇಕು. ಏಕೆಂದ್ರೆ ಈ ಜಗತ್ತು ಇಮೋಷನಲ್ ಆಗಿದೆ, ಮಕ್ಕಳ ಸಲುವಾಗಿ ಮತ್ತೆ ಫಿಮೇಲ್ ಸಲುವಾಗಿ, ಆದರೆ ಪುರುಷರ ಸಲುವಾಗಿ ಇಲ್ಲ. ಏಕೆಂದ್ರೆ ನಿಮ್ಮ ಮೇಲೆ ಪ್ರತಿಕ್ಷಣ ಆಕ್ಸೆಪ್ಟ್ ಮಾಡಲಾಗುತ್ತೆ. ನೀವು ಎಂತಹದೇ ಪರಿಸ್ಥಿತಿಯಲ್ಲೂ ಸ್ಟ್ರಾಂಗ್ ಆಗಿರಬೇಕು ಮತ್ತೆ ತಮ್ಮ ಕಷ್ಟಗಳ ವಿರುದ್ಧ, ಸಮಸ್ಯೆಗಳ ವಿರುದ್ಧ as a man ತಾನೇ ಹೋರಾಟ ಮಾಡಬೇಕು ಎಂದು. ಮತ್ತೆ ನೀವು ಎಷ್ಟು ಬೇಗ ಈ ಕಹಿ ಸತ್ಯವನ್ನು ಅರ್ಥ ಮಾಡಿಕೊಳ್ತೀರಾ, ಅಷ್ಟೇ ಬೇಗ ನೀವು ಸ್ಟ್ರಾಂಗ್ ಆಗ್ತೀರಾ ಮತ್ತೆ ಗ್ರೋ ಆಗ್ತೀರಾ. ನೀವು ಕೂಡ ಇದನ್ನ ಗಮನಿಸಿರಬಹುದು. ನಿಮ್ಮ ಹತ್ತಿರ ಇದ್ದ ವ್ಯಕ್ತಿ ಸತ್ತು ಹೋದ್ಮೇಲೆ ಸಂಬಂಧಿಕರು, ಗೆಳೆಯರು ಮತ್ತೆ ಈ ಸಮಾಜ ಅಕ್ಸೆಪ್ಟ್ ಮಾಡುತ್ತೆ ನೀವು ಗಟ್ಟಿಯಾಗಿ ಇರಬೇಕು ಎಂದು. ಆದ್ರೆ ಒಳಗಿನಿಂದ ನೀವು ಎಷ್ಟೇ ಡಿಪ್ರೆಸ್ ಮತ್ತೆ ದುಃಖದಲ್ಲಿ ಇರಿ, ಅದಕ್ಕೆ ನೀವು ಒಳಗಿನಿಂದ ಸ್ಟ್ರಾಂಗ್ ಆಗಿರ್ಬೇಕು ಪ್ರತಿಯೊಂದು ಪರಿಸ್ಥಿತಿಯನ್ನ ಎದುರಿಸಲು. ನೋಡಿ, ಕೆಟ್ಟ ಸಮಯದಲ್ಲಿ ನಿಮ್ಮ ಮೆಂಟಲ್ ಪವರ್ ಕೆಲಸಕ್ಕೆ ಬರೋದಿಲ್ಲ ಮತ್ತೆ ನಿಮ್ಮ ಫಿಸಿಕಲ್ ಪವರ್ ಸಹ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ಶಕ್ತಿಶಾಲಿಗಳಾಗಿ, ಏಕೆಂದ್ರೆ ವೀಕ್ ಪುರುಷರಿಗೆ ಕಣ್ಣೀರು ಸಿಗುತ್ತೆ, ಇಲ್ಲ ಭಿಕ್ಷೆ. ಪಾಯಿಂಟ್ ನಂಬರ್ 3, ಡೋಂಟ್ ಚೇಸ್ ವುಮೆನ್ ವಿಲ್ ಗೆಟ್ ಅಟ್ರಾಕ್ಟ್ ಟು ಯು. ಯೂನಿವರ್ಸಿಟಿ ಆಫ್ ರೋಚೆಸ್ಟರ್ ನಲ್ಲಿ ರಿಸರ್ಚರ್ಸ್ ಗಳ ಒಂದು ಟೀಮ್ ಹಾರ್ಡ್ ಟು ಗೆಟ್ ಎಕ್ಸ್ಪೆರಿಮೆಂಟ್ ಮಾಡ್ತು. ಯಾವ ಹುಡುಗರು ಲೆಸ್ ಅಪ್ರೋಚಬಲ್ ಆಗಿರ್ತಾರೆ, ಅಂದ್ರೆ ಯಾವ ಹುಡುಗರು ಹುಡುಗಿಯರಿಗೆ ಕಾಳು ಹಾಕೋದಿಲ್ಲ, ಅವರೇ ಅಪೋಸಿಟ್ ಜೆಂಡರ್ಗೆ ಜಾಸ್ತಿ ಅಟ್ರಾಕ್ಟ್ ಮಾಡ್ತಾರೆ, ಅಂದ್ರೆ ಹುಡುಗಿಯರಿಗೆ ಇಷ್ಟ ಆಗ್ತಾರೆ ಅನ್ನೋ ಮಾಹಿತಿ ಗೊತ್ತಾಯ್ತು. ಅದೇ ತರ ರಿಸರ್ಚರ್ ಗಿರಿಟ್ ಪ್ರೀಂಬಾಮ್ ಹೇಳ್ತಾರೆ, ಯಾರನ್ನ ಆಕರ್ಷಿಸುವುದು ತುಂಬಾ ಈಸಿ ಆಗಿರುತ್ತೆ, ಅವರೇ ಜಾಸ್ತಿ ಹತಾಶರಂತೆ ಕಾಣ್ತಾರೆ, ಆದರೂ ಕೂಡ ಜನ ಇದನ್ನ ಇಗ್ನೋರ್ ಮಾಡ್ತಾರೆ. ಒಂದ್ ವೇಳೆ ನೀವು ಕೂಡ ಬೇರೆ ಹುಡುಗರ ತರ ಹುಡುಗಿಯರ ಅಟೆನ್ಷನ್ ಅನ್ನ ಪಡೆಯಲು ಸರದಿ ಸಾಲಿನಲ್ಲಿ ನಿಂತಿದ್ರೆ ನೀವು ಹೊಸದಾಗಿ ಏನು ಮಾಡ್ತಾ ಇಲ್ಲ, ಬದಲಾಗಿ ಬೇರೆಯವರ ಹಾಗೆ ಹತಾಶರಂತೆ ವರ್ತನೆ ಮಾಡ್ತಾ ಇದ್ದೀರಾ. ಇದನ್ನ ಹುಡುಗಿಯರು ಸ್ವಲ್ಪವೂ ಇಷ್ಟಪಡೋದಿಲ್ಲ. ಅದೇ ನೀವು ನಿಮ್ಮ ಗುರಿ ಮೇಲೆ ಕೆಲಸ ಮಾಡ್ತಾ ಇದ್ರೆ, ನಿಮ್ಮ ಜೀವನದಲ್ಲಿ ಒಂದು ಗುರಿ ಹೊಂದಿದ್ರೆ ಈ ಲಕ್ಷಣ ಬೇರೆ ಹುಡುಗರಲ್ಲಿ ಇರೋದಿಲ್ಲ. ನೀವು ಒಂದು ರಿಯರ್ ಕ್ವಾಲಿಟಿ ಶೋ ಮಾಡ್ತೀರಾ ಮತ್ತೆ ಹುಡುಗಿಯರು ಇಂತಹ ಹುಡುಗರ ಜೊತೆಗೆ ಇರಲು ಇಷ್ಟಪಡ್ತಾರೆ. ಆತನ ಜೀವನದಲ್ಲಿ ಒಂದು ಮೀನಿಂಗ್, ಗೋಲ್ ಅಥವಾ ಒಂದು ಪರ್ಪಸ್ ಇರುತ್ತೆ, ಏಕೆಂದ್ರೆ ನೀವು ಇಬ್ರು ಆ ಜೀವನದ ದಾರಿ ಮೇಲೆ ಸುಖವಾಗಿ ನಡೆಯಲು. ಪಾಯಿಂಟ್ ನಂಬರ್ 4, ಯುವರ್ ಲೈಫ್ ಪರ್ಪಸ್ ಕಮ್ ಫಸ್ಟ್ ದೆನ್ ಎವ್ರಿಥಿಂಗ್ ಎಲ್ಸ್. ಒಂದ್ ವೇಳೆ ನೀವು ನಿಮ್ಮ ಜೀವನದ ಗೋಲ್ಸ್ ಅಥವಾ ಡ್ರೀಮ್ಸ್ ಗಿಂತ ಮೊದಲು ಬೇರೆಯವರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ, ತನ್ನ ಖುಷಿಗಿಂತ ಮೊದಲು ಬೇರೆಯವರನ್ನ ಹೇಗೆ ಖುಷಿಯಾಗಿ ಇಡಬಹುದು ಅನ್ನೋದನ್ನ ಯೋಚನೆ ಮಾಡ್ತಾ ಇದ್ರೆ, ನೀವು ಇಂತಹ ಕೆಲಸ ಮಾಡಲು ಯೋಚನೆ ಮಾಡ್ತಾ ಇದ್ದೀರಾ, ನಿಮ್ಮ ಕಂಟ್ರೋಲ್ ನಲ್ಲಿ ಇರಲಾರದು. ನೀವು ತನ್ನಕ್ಕಿಂತ ಮೇಲೆ ಬೇರೆಯವರ ಹ್ಯಾಪಿನೆಸ್ ಮತ್ತೆ ಡ್ರೀಮ್ಸ್ ಗಳಿಗೆ ಆದ್ಯತೆ ಕೊಡ್ತಾ ಇದ್ದೀರಾ ಮತ್ತೆ ಸ್ವತಃಕ್ಕೆ
ಅವರ ನಂತರ ಇನ್ ರಿಟರ್ನ್ ನೀವು ನಿಮ್ಮ ಗೋಲ್ಸ್ ಮತ್ತೆ ಲೈಫ್ ಪರ್ಪಸ್ ಅನ್ನ ಅಚೀವ್ ಮಾಡೋದಿಲ್ಲ. ನೀವು ಕೂಡ ಅದೇ ತಪ್ಪು ಮಾಡ್ತಾ ಇದ್ರಾ? ಜಾಸ್ತಿ ಜನ ಪುರುಷರು ಮಾಡೋದು ನೋಡಿ, ಅವರು ತಮ್ಮ ಗರ್ಲ್ ಫ್ರೆಂಡ್ ಅಥವಾ ಅವರ ಕುಟುಂಬದ ಹ್ಯಾಪಿನೆಸ್ ಮತ್ತೆ ಲೈಫ್ ನ ರೆಸ್ಪಾನ್ಸಿಬಿಲಿಟಿ ಅಥವಾ ಜವಾಬ್ದಾರಿ ತಾವೇ ತಗೊಳ್ತಾರೆ. ಮತ್ತೆ ಅವರಿಗಾಗಿ ತಮ್ಮ ಸಮಯ, ಎನರ್ಜಿ ಮತ್ತೆ ಹಣ ಎಲ್ಲವೂ ಖರ್ಚು ಮಾಡ್ತಾರೆ. ಎದುರಿನ ವ್ಯಕ್ತಿ ಸ್ವಲ್ಪ ಸಮಯದವರೆಗೆ ಇದರಿಂದ ಖುಷಿಯಾಗಿ ಇರ್ತಾನೆ, ಆದರೆ ಲಾಂಗ್ ಟರ್ಮ್ ನಲ್ಲಿ ಬೈ ಹ್ಯೂಮನ್ ನೇಚರ್ ಕೆಲವು ವರ್ಷಗಳ ನಂತರ ನೆನಪುಗಳು ಮರೆಯಾಗಲು ಪ್ರಾರಂಭ ಆಗುತ್ತೆ. ಮತ್ತೆ ಅದೇ ಜನ ನಿಮ್ಮ ತ್ಯಾಗಗಳನ್ನ ಮರೆತು ಬಿಡ್ತಾರೆ, ಏಕೆಂದ್ರೆ ಎಲ್ಲರೂ ಅವರವರ ಜೀವನದಲ್ಲಿ ಬ್ಯುಸಿ ಆಗ್ತಾರೆ. ಮತ್ತೆ ಕೊನೆಗೆ ನೀವು ಪಶ್ಚಾತ್ತಾಪ ಪಡ್ತಾ ಯೋಚನೆ ಮಾಡ್ತೀರಾ, ಈ ವ್ಯಕ್ತಿ ಸಲುವಾಗಿ ನಾನನ್ನ ಸಮಯ, ಹಣ ಮತ್ತೆ ಎಂಗೇಜ್ ವ್ಯರ್ಥ ಮಾಡೋ ಬದಲು ತನ್ನ ಗೋಲ್ಸ್ ಮತ್ತೆ ತನ್ನ ಲೈಫ್ ಪರ್ಪಸ್ ಸಲುವಾಗಿ ಸಮಯ ಕೊಡಬೇಕಿತ್ತು ಅಂತ ಯೋಚನೆ ಮಾಡ್ತಾ ಕಾಲ ಕಳಿತೀರಾ. ಪಾಯಿಂಟ್ ನಂಬರ್ 5, ಸ್ಟ್ಯಾಂಡ್ ಅಪ್ ಟು ಬುಲ್ಲೀಸ್ ಅಂಡ್ ಡೋಂಟ್ ಬುಲಿ ಅದರ್ಸ್. ಒಬ್ಬ ರಿಯಲ್ ಮೆನ್ ಯಾವತ್ತೂ ಬೇರೆಯವರಿಗೆ ಬೇಕು ಅಂತಲೇ ಕೆಟ್ಟದ್ದು ಮಾಡೋದಿಲ್ಲ, ಯಾರಿಗೂ ಕೆಟ್ಟದ್ದು ಬಯಸೋದಿಲ್ಲ, ಯಾರಿಗೂ ಫಿಸಿಕಲಿ ಮತ್ತೆ ಇಮೋಷನಲಿ ಹರ್ಟ್ ಮಾಡೋದಿಲ್ಲ. ಮತ್ತೆ ಅವರ ಬಳಿ ಕೂಡ ಅಷ್ಟೊಂದು ಪವರ್ ಇರುತ್ತೆ ಬೇರೆಯವರನ್ನ ಹರ್ಟ್ ಮಾಡುವಷ್ಟು. ಆದರೂ ಕೂಡ ಆತ ಬೇರೆಯವರಿಗೆ ರೇಗಿಸೋದಿಲ್ಲ. ಮತ್ತೆ ಯಾರಾದ್ರೂ ಅವರಿಗೆ ರೇಗಿಸುವ ತೊಂದರೆ ಕೊಡುವ ಪ್ರಯತ್ನ ಪಟ್ರೆ ಅವನಿಗೂ ಹೆದರೋದಿಲ್ಲ. ಆತ ತನ್ನ ಸಲುವಾಗಿ ಮತ್ತೆ ಬೇರೆಯವರ ಸಲುವಾಗಿ ಎದ್ದು ನಿಲ್ತಾನೆ. ನೋಡಿ, ಯಾವ ವಿಷಯ ನಿಮ್ಮನ್ನ ತೊಂದರೆ ಕೊಡ್ತಾ ಇದ್ರೆ ಮತ್ತೆ ನೀವು ಅದನ್ನ ಅಷ್ಟೇ ಧೈರ್ಯವಾಗಿ ಎದುರಿಸಿದ್ರೆ ಆಗ ನೀವು ಮೊದಲಿನಕ್ಕಿಂತ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಜೊತೆಗೆ ನೀವು ಬೇರೆಯವರ ಸಲುವಾಗಿ ಸ್ಟ್ಯಾಂಡ್ ತಗೊಂಡಾಗ ನಿಮ್ಮ ಅಕ್ಕಪಕ್ಕ ಇರುವ ಜನ ನಿಮ್ಮನ್ನ ಒಬ್ಬ ಸ್ಟ್ರಾಂಗ್ ಮತ್ತೆ ರೆಸ್ಪಾನ್ಸಿಬಲ್ ವ್ಯಕ್ತಿ ಅಂತ ತಿಳಿದುಕೊಳ್ತಾರೆ. ಪಾಯಿಂಟ್ ನಂಬರ್ 6, ಮನಿ ವಿಲ್ ಆಲ್ವೇಸ್ ಬಿ ಒನ್ ಆಫ್ ಯುವರ್ ಬಿಗ್ಗೆಸ್ಟ್ ಪವರ್. ನೋಡಿ, ಹಣ ಈ ಜಗತ್ತಿನಲ್ಲಿ ತುಂಬಾ ಪವರ್ ಹೋಲ್ಡ್ ಮಾಡುತ್ತೆ. ಮತ್ತೆ ನೀವು ಈ ಮಾತನ್ನ ಎಷ್ಟು ಬೇಗ ಅರ್ಥ ಮಾಡಿಕೊಳ್ತೀರಾ ಅಷ್ಟೇ ಒಳ್ಳೆಯದು. ಹೌದು, ಹಣನೇ ಎಲ್ಲವೂ ಅಲ್ಲ, ಆದ್ರೆ ಎಲ್ಲದಕ್ಕೂ ಹಣನೇ ಬೇಕು. ನಿಮ್ಮ ಕಷ್ಟದ ಕಾಲದಲ್ಲಿ ನಿಮ್ಮ ಸುತ್ತಮುತ್ತ ಯಾರು ಇಲ್ಲದೆ ಇರಬಹುದು, ಜನ ನಿಮ್ಮ ಕೆಲಸಕ್ಕೆ ಬಾರದೇ ಇರಬಹುದು, ಆದರೆ ನಿಮ್ಮ ಹಣ ಖಂಡಿತ ನಿಮ್ಮ ಕೆಲಸಕ್ಕೆ ಬರುತ್ತೆ. ನೋಡಿ, ನಾ ಇದನ್ನ ಹೇಳ್ತಾ ಇಲ್ಲ ನೀವು ಎಲ್ಲವನ್ನು ಮತ್ತೆ ಎಲ್ಲರನ್ನ ಮರೆತು ಬಿಟ್ಟು ತಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಅನ್ನ ಸ್ಯಾಕ್ರಿಫೈಸ್ ಮಾಡಿ ಕೇವಲ ಹಣ ಸಂಪಾದನೆ ಮಾಡಿ ಅಂತಿಲ್ಲ. ಬದಲಾಗಿ ನಾ ಹೇಳುವ ಅರ್ಥ ಇಷ್ಟೇ, ತಮ್ಮ ಹಣವನ್ನು ಒಂದು ಟೂಲ್ ಅಥವಾ ಪವರ್ ನ ಹಾಗೆ ಉಪಯೋಗ ಮಾಡಿ ಅದನ್ನು ತಮ್ಮ ಜೀವನ ಮತ್ತೆ ತನ್ನನ್ನು ಉತ್ತಮಗೊಳಿಸಲು ಉಪಯೋಗಿಸಿಕೊಳ್ಳಿ. ಸೇವಿಂಗ್ಸ್, ಫೈನಾನ್ಸ್ ಮತ್ತೆ ಇನ್ವೆಸ್ಟಿಂಗ್ ಮಾಡುವುದನ್ನ ಕಲಿಯಿರಿ. ಏಕೆಂದ್ರೆ ಹೇಗೆ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ನಿಮ್ಗೆ ಜಾಸ್ತಿ ಹಣದ ಅವಶ್ಯಕತೆನೂ ಬರಬಹುದು. ಒಂದ್ ವೇಳೆ ನಿಮ್ಮ ಬಳಿ ಹಣದ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ನೀವು ಒಬ್ಬ ಫೈನಾನ್ಷಿಯಲಿ ರೆಸ್ಪಾನ್ಸಿಬಲ್ ವ್ಯಕ್ತಿ ಇಲ್ಲ ಎಂದರ್ಥ. ಪಾಯಿಂಟ್ ನಂಬರ್ 7, ದ ಮೆಚೋರ್ ಯು ವಿಲ್ ಆಕ್ಟ್ ದ ಲೆಸ್ ಕಾಂಪ್ಲಿಕೇಟೆಡ್ ಯುವರ್ ಲೈಫ್ ವಿಲ್ ಬಿ. ನೋಡಿ, ಮೆಚೋರ್ ಆಗುವುದರ ಸಿಂಪಲ್ ಆದ ಅರ್ಥ ಅಂದ್ರೆ ತಮ್ಮ ಇಮೋಷನ್ಸ್ ಗಳನ್ನ ತಮ್ಮ ಡಿಸಿಷನ್ ಗಳಿಂದ ಬೇರೆ ಮಾಡುವುದು. ನೋಡಿ, ಜೀವನದಲ್ಲಿ ಎಲ್ಲವೂ ಒಳ್ಳೆಯದು ಕೆಟ್ಟದ್ದು ಸರಿ ಅಥವಾ ತಪ್ಪೇ ಇರೋದಿಲ್ಲ. ಬದಲಾಗಿ ಇದಕ್ಕಿಂತಲೂ ಇನ್ನೂ ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಗಳಿವೆ. ಅಂದ್ರೆ ನೀವು ಕೇವಲ ಬಿಳಿ ಮತ್ತೆ ಕಪ್ಪು ಬಣ್ಣದ ಬದಲಾಗಿ ಯಾವಾಗ ಜನರ ನಿಜವಾದ ಬಣ್ಣವನ್ನು ಗುರುತಿಸ್ತೀರಾ ಆವಾಗ್ಲೇ ನೀವು ಮೆಚೋರ್ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ ಎಂದರ್ಥ. ನೋಡಿ, ಮೆಚೋರಿಟಿ ಅಂದ್ರೆ ಕೇವಲ ಮೆಚೋರ್ ಆಗಿ ಮಾತಾಡೋದು ಮತ್ತೆ ತಾನೇ ಬುದ್ಧಿವಂತ ವ್ಯಕ್ತಿ ಅಂತ ತೋರಿಸೋದೇ ಅಲ್ಲ. ಬದಲಾಗಿ ಟ್ರೂ ಮೆಚೋರಿಟಿ ಅಂದ್ರೆ ನೀವು ಅದನ್ನ ನೋಡಬೇಕು, ಬೇರೆಯವರಿಗೆ ಕಾಣಿಸದೇ ಇರೋದು. ನೀವು ಅದನ್ನ ಅರ್ಥ ಮಾಡಿಕೊಳ್ಳಬೇಕು, ಯಾರು ಕೂಡ ಹೇಳದೇ ಇರೋದು. ನೀವು ಬೇರೆಯವರ ಇಮೋಷನ್ಸ್ ಗಳಿಗೆ ಅಷ್ಟೇ ಗೌರವ ಕೊಡ್ತೀರಾ ತಮ್ಮನ್ನ ತಮಗೆ ಕೊಡುವಷ್ಟು. ನಿಮ್ಮಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇದೆ, ಆದ್ರೆ ಈಗೋ ಇಲ್ಲ. ನೀವು ಯಾರಿಗೂ ಕಂಟ್ರೋಲ್ ಮಾಡಬಾರ್ದು ಅಂತ ಅನ್ಕೊಳ್ತೀರಾ. ಮತ್ತೆ ನಿಮಗೆ ಇದು ಸಹ ಗೊತ್ತು, ನಾನು ಕೂಡ ಕೆಲವೊಮ್ಮೆ ತಪ್ಪು ಆಗಬಹುದು ಎಂದು. ನೀವು ಅನೇಕ ಬಾರಿ ವಿಷಯಗಳನ್ನ ನ್ಯೂಟ್ರಲ್ ಆಗಿದ್ದು ನೋಡ್ತೀರಾ. ನಿಮಗೆ ನಿಮ್ಮ ಇಮೋಷನ್ಸ್ ಮತ್ತೆ ಸೆನ್ಸಸ್ ಮೇಲೆ ಅಷ್ಟೇ ನಿಯಂತ್ರಣ ಇರುತ್ತೆ. ಮತ್ತೆ ನೀವು ಎಷ್ಟು ನಿಮ್ಮ ಜೀವನದಲ್ಲಿ ಮೆಚೂರ್ ಆಗ್ತಾ ಹೋಗ್ತೀರಾ, ಜೀವನ ಮತ್ತೆ ಜನರೊಂದಿಗೆ ಡೀಲ್ ಮಾಡುವುದು ಅಷ್ಟೇ ಈಸಿ ಆಗ್ತಾ ಹೋಗುತ್ತೆ. ಆದರೆ ನೀವು ಎಷ್ಟು ಕಡಿಮೆ ಮೆಚೂರ್ ಆಗಿರ್ತೀರಾ, ನಿಮ್ಮ ಜೀವನ ನಿಮಗಾಗಿ ಅಷ್ಟೇ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಪಾಯಿಂಟ್ ನಂಬರ್ 8, ಡೋಂಟ್ ಕಂಪ್ಲೇನ್, ಯು ಸೀಮ್ ಹೆಲ್ಪ್ಲೆಸ್. ನಿಮ್ಮ ಜೀವನದಲ್ಲಿ 80% ಜನರ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ನೀವು ಎಂತಹದೇ ಸಮಸ್ಯೆಯಲ್ಲಿ ಮುಳುಗಿರಿ, ಉಳಿದ 20% ಜನ ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ತಾರೆ, ಕೇಳ್ತಾರೆ ಮತ್ತೆ ಸಲಹೆನೂ ಕೊಡ್ತಾರೆ. ಆದರೆ ಕೊನೆಗೆ ನಿಮ್ಮ ಸಮಸ್ಯೆಗಳನ್ನ ನೀವೇ ಪರಿಹರಿಸಿಕೊಳ್ಳಬೇಕಾಗತ್ತೆ. ನೀವೇ ನಿಮ್ಮ ಸಮಸ್ಯೆಗಳ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ. ಮತ್ತೆ ಕೆಲವೊಂದಷ್ಟು ಇಂತಹ ಜನ ಕೂಡ ಇರ್ತಾರೆ, ನಿಮ್ಮ ಸಮಸ್ಯೆಗಳನ್ನ ಕೇಳಿ ನಿಮ್ಮ ಬೆನ್ನು ಹಿಂದೆ ಮಾತಾಡಿಕೊಳ್ತಾರೆ. ಪಾಯಿಂಟ್ ನಂಬರ್ 9, ಮಾಸ್ಟರ್ ಡಿಸಿಪ್ಲಿನ್. ಒಂದ್ ವೇಳೆ ನೀವು ಜೀವನದಲ್ಲಿ ಏನಾದರೂ ನಿರ್ಧಾರ ಮಾಡಿದ್ರೆ ಮತ್ತೆ ತಮ್ಮ ಸರ್ವಸ್ವ ತ್ಯಾಗ ಮಾಡಿ ಅದನ್ನ ಅಚೀವ್ ಮಾಡಿದ್ರೆ ನಿಮ್ಮ ಇಂತಹ ಡಿಸಿಪ್ಲಿನ್ ಅನ್ನ ನೋಡಿ ಜನ ಕೂಡ ನಿಮಗೆ ಗೌರವ ಕೊಡಲು ಪ್ರಾರಂಭ ಮಾಡ್ತಾರೆ. ಉದಾಹರಣೆಗೆ, ನೀವು ನಿಮ್ಮ ಹೆಲ್ತ್ ಅನ್ನ ಸರಿಯಾಗಿ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ತೀರಾ ಅನ್ಕೊಳ್ಳಿ. ಅದಕ್ಕಾಗಿ ನೀವು ಡಿಸಿಪ್ಲಿನ್ ಆಗಿದ್ರೆ ನಿಮ್ಮ ಸೆಲ್ಫ್ ವರ್ತ್ ಮತ್ತೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಆಗ ನೀವು ಒಬ್ಬ ವೀಕ್ ಮತ್ತೆ ಲೋ ಸೆಲ್ಫ್ ಸ್ಟ್ರೀಮ್ ವ್ಯಕ್ತಿ ಅಲ್ಲ, ಬದಲಾಗಿ ನೀವು ಒಬ್ಬ ಟ್ರೂ ಕಾನ್ಫಿಡೆಂಟ್ ವ್ಯಕ್ತಿಯ ಹಾಗೆ ತನ್ನನ್ನು ತನಗೆ ನೋಡ್ತೀರಾ. ನೋಡಿ, ಡಿಸಿಪ್ಲಿನೇ
ಗೋಲ್ಸ್ ಮತ್ತೆ ಅಕಾಂಪ್ಲಿಷ್ಮೆಂಟ್ ನಡುವಿನ ಸೇತುವೆ ಆಗಿದೆ. ಪಾಯಿಂಟ್ ನಂಬರ್ 10, ಲುಕ್ ಯುವರ್ ಬೆಸ್ಟ್ ಆಲ್ವೇಸ್. ನೋಡಿ, ಯಾವುದೇ ಒಂದು ಕನ್ವರ್ಸೇಷನ್ ಅಲ್ಲಿ ಮಾತುಗಳು 20% ಪ್ರಭಾವ ಬೀರುತ್ತೆ, ಉಳಿದ 80% ನಿಮ್ಮ ಪರ್ಸನಾಲಿಟಿ ಮತ್ತೆ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ. ನೋಡಿ, ನೀವು ಇದನ್ನು ಒಪ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೂ ಕೂಡ ಇದೇ ನಿಜ ಮತ್ತೆ ಫ್ಯಾಕ್ಟ್ ಆಗಿದೆ. ಏಕೆಂದ್ರೆ ಪುಸ್ತಕದ ಕವರ್ ನೋಡಿಯೇ ಪುಸ್ತಕವನ್ನು ಜಡ್ಜ್ ಮಾಡಲಾಗುತ್ತೆ. ಅದೇ ತರ ನೀವು ಮೆಂಟಲಿ ಎಷ್ಟೇ ಅಟ್ರಾಕ್ಟಿವ್ ಆಗಿರಿ, ನಿಮ್ಮಲ್ಲಿ ಅದೆಷ್ಟೇ ನಾಲೆಜ್ ಇರಲಿ, ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಕೂಡ ಎಷ್ಟೇ ಸರಿಯಾಗಿ ಇರಲಿ, ಆದರೆ ನಿಮ್ಮ ಫಸ್ಟ್ ಇಂಪ್ರೆಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ನಿಮ್ಮ ಹೈಜೀನ್, ನಿಮ್ಮ ಗ್ರೂಮಿಂಗ್, ಈ ಎಲ್ಲಾ ವಿಷಯಗಳು ಶೋ ಮಾಡುತ್ತೆ ನೀವು ನಿಮಗಾಗಿ ಎಷ್ಟು ಕೇರ್ ಮಾಡ್ತೀರಾ ಅನ್ನೋದು. ಏಕೆಂದ್ರೆ ಯಾರು ತನ್ನ ಲುಕ್ಸ್, ದೇಹ ಮತ್ತೆ ಫಿಸಿಕಲ್ ಅಪಿರಿಯನ್ಸ್ ಗಳ ಮೇಲೆ ಗಮನ ಕೊಡೋದಿಲ್ಲ, ಜನ ಅವನ ಮೇಲೆ ನಂಬಿಕೆ ಮಾಡೋದಿಲ್ಲ. ಏಕೆಂದ್ರೆ ಜನ ಯೋಚನೆ ಮಾಡ್ತಾರೆ, ಆತ ತನ್ನ ಮೇಲೆ ತಾನು ಗಮನ ಹರಿಸೋದಿಲ್ಲ ಅಂದ್ಮೇಲೆ ಬೇರೆ ಅವರನ್ನ ಹೇಗೆ ಕೇರ್ ಮಾಡ್ತಾನೆ ಅನ್ಕೊಳ್ತಾರೆ. ನೋಡಿ, ನಿಮ್ಮ ಲುಕ್ಸ್ ಮತ್ತೆ ನಿಮ್ಮ ಪರ್ಸನಾಲಿಟಿ ನಿಮ್ಮ ವಿಸಿಟಿಂಗ್ ಕಾರ್ಡ್ ಆಗಿರುತ್ತೆ. ಇದು ನಿಮ್ಮ ಇನ್ನರ್ ವರ್ಲ್ಡ್ ಅನ್ನ ರಿಫ್ಲೆಕ್ಟ್ ಮಾಡುತ್ತೆ. ಅದಕ್ಕೆ ತಮ್ಮ ಲುಕ್ಸ್ ಅನ್ನ ಸರಿಪಡಿಸಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.